ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ರೆ ಕ್ರಿಕೆಟ್ ಜಗತ್ತು ಮತ್ತೊಂದು ವಿಡಿಯೋಗೆ ಸುಸ್ವಾಗತ. RCB ವರ್ಸಸ್ KKR ಮ್ಯಾಚು ನಾಳೆ ನಡೀತಾ ಇರೋದು. ಅದು ಕೋಲ್ಕತ್ತಾದಲ್ಲಿ ನಡೀತಾ ಇದೆ. ಅದು ಕೂಡ ಗೋ ಗ್ರೀನ್ ಅಭಿಯಾನ ಸ್ಟಾರ್ಟ್ ಮಾಡ್ಕೋತಾರೆ ನಾಳೆ. ಗ್ರೀನ್ ಜರ್ಸಿ ಹಾಕೊಂಡ್ಮೇಲೆ RCB ಗ್ರೀನ್ ಆಗಿ ಏನಾದರೂ ಕಾಣಿಸುತ್ತಾ ಅಂತ ನೋಡಬೇಕು. ಯಾಕಂದರೆ RCB ಇವಾಗ ಬರಡು ಭೂಮಿ ಆಗಿಬಿಟ್ಟಿದೆ. ಈ ಗ್ರೀನ್ ಜರ್ಸಿ ಹಾಕೊಂಡ್ಮೇಲೆ ಹಸಿರಾಗಿ ಕಾಣಬೇಕಾಗುತ್ತೆ. ಇಲ್ಲಿಂದ RCB ಗೆಲ್ಲಲೇಬೇಕಾಗುತ್ತೆ. ಮಿಕ್ಕಿರೋ 7 ಮ್ಯಾಚ್ನು ಗೆಲ್ಲಬೇಕಾಗುತ್ತೆ. 7 ಮ್ಯಾಚ್ ಗೆದ್ರೂ ಅವರು ಕ್ವಾಲಿಫೈ ಆಗೋದು ಡೌಟೇ. ಆದರೆ ಪ್ರಯತ್ನ ಬಿಡಬಾರ್ದು, ಹೋರಾಟನ ಬಿಡಬಾರ್ದು. 7 ಮ್ಯಾಚ್ನ ಗೆಲ್ಲಬೇಕಾಗುತ್ತೆ. RCB ಇಲ್ಲಿಂದ ಗೆಲ್ಲಬೇಕು ಅಂದರೆ ಏನು ಮಾಡಬೇಕು ಅನ್ನೋದ್ರ ಜೊತೆಗೆ ಏನು ಮಾಡಬಾರ್ದು ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಮೊದಲು ಏನು ಮಾಡಬಾರ್ದು ಅನ್ನೋದನ್ನು ನೋಡೋಣ. ಫಸ್ಟ್ ಪಾಯಿಂಟ್ ಬರೋದೇ ಖರಾಬಾಗಿ ಬೌಲಿಂಗ್ನ ಮಾಡಬಾರ್ದು. ಮೊದಲೇ ಅಲ್ಲಿ ಸುನಿಲ್ ನರೇನ್ ಇರೋ ಫಾರ್ಮ್ನ ನೋಡಿದ್ರೆ, ರಿಂಕು ಸಿಂಗ್ ಇರೋ ಫಾರ್ಮ್ನ ನೋಡಿದ್ರೆ ನಮ್ಮ ಬೌಲಿಂಗ್ ಲೈನಪ್ಗೆ ಮತ್ತೆ ಎಲ್ಲಿ 300 ರನ್ ಹೊಡ್ಸ್ಕೋತೀವೋ ಅಂತ ಗೊತ್ತಾಗುತ್ತೆ. ಅದು ಕೋಲ್ಕತ್ತಾ ಸ್ಟೇಡಿಯಂನಲ್ಲಿ ಫಸ್ಟ್ ಬ್ಯಾಟಿಂಗ್ ಏನಾದರೂ ಕೋಲ್ಕತ್ತಾ ಅವ್ರು ಆಡಿದ್ರೆ 300 ರನ್ ಹೊಡ್ಸ್ಕೊತೀವಿ. ಆ ಥರ ಬೌಲಿಂಗ್ ಮಾಡಿದ್ರೆ ದಯವಿಟ್ಟು ಬೌಲಿಂಗ್ ಲೈನಪ್ನವರು ಕಮ್ ಬ್ಯಾಕ್ ಮಾಡಲೇಬೇಕು. ಮೇನ್ಲಿ ಸಿರಾಜಣ್ಣ ಏನಾದರೂ ವಾಪಸ್ ಬಂದರೆ ಕಮ್ ಬ್ಯಾಕ್ ಮಾಡಲೇಬೇಕಾಗತ್ತೆ. 300 ರನ್ನೆಲ್ಲ ಹೊಡ್ಸ್ಕೊಂಡ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಕರೆಕ್ಟ್ ಲೈನ್ ಲೆಂತ್ ಕರೆಕ್ಟಾಗಿರೋ ಬಾಲ್ಸ್ನ ಹಾಕಬೇಕಾಗತ್ತೆ. ತಗೊಂಬಂದು ಕಾಲಿಗೆ ಹಾಕೋದು, ಲೆಗ್ ಸೈಡ್ಗೆ ಡ್ರಿಫ್ಟ್ ಮಾಡೋದು, ಶಾರ್ಟ್ ಬಾಲು, ಬೌನ್ಸರು, ವೈಡ್ಗಳು ಹಾಕೋದು. ಈ ಬೌಲಿಂಗ್ನಲ್ಲಿ ಡಿಸಿಪ್ಲಿನ್ನ ಮೇಂಟೈನ್ ಮಾಡಬೇಕಾಗತ್ತೆ. ಮೊದಲನೇ ಮಾತು ಅಂದರೆ ಇದ್ಯಾವುದೂ ಮಾಡಬಾರ್ದು. ಏನು ಮಾಡಬೇಕು ಅನ್ನೋದನ್ನು ಇವಾಗ ಹೇಳ್ತೀನಿ ಕೇಳಿ. ಕರೆಕ್ಟಾಗಿ ಒಬ್ಬೊಬ್ಬರೇ ಬ್ಯಾಟ್ಸ್ಮನ್ಸ್ಗೆ ಪ್ಲ್ಯಾನ್ ಮಾಡಬೇಕು. ಎಸ್ಪೆಷಲಿ ಬೌಲಿಂಗ್ ಮಾಡೋರು ಯಾವ ಬ್ಯಾಟ್ಸ್ಮನ್ಸ್ನ ಯಾವ ಥರ ಔಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಬರಬೇಕು. ಗ್ರೌಂಡಿಗೆ ಬಂದ ಮೇಲೆ ಅವರು ಹೊಡ್ಸ್ಕೊಂಡು ಆದಮೇಲೆ ಏನಾದರೂ ಪ್ಲ್ಯಾನ್ ಮಾಡ್ತೀವಿ ಅಂದರೆ ಅದು ಸುಳ್ಳು. ಅದರಲ್ಲೂ ಇವಾಗ ನರೇನ್ನ ಹೆಂಗೆ ಔಟ್ ಮಾಡ್ತೀರಾ ನೀವು ಅನ್ನೋದೇ ನನಗೆ ದೊಡ್ಡ ತಲೆನೋವಾಗಿದೆ. ನರೇನ್ನ ಔಟ್ ಮಾಡೋಕ್ಕೆ ಏನು ಮಾಡ್ತೀರಾ? ಹೆಂಗೆ ಹಾಕಿದ್ರೂ ಹೊಡಿತಾ ಇದ್ದಾನ ಯಪ್ಪ. ಅದರಲ್ಲೂ ಅವ್ರಿಗೆ ಓಪನಿಂಗ್ ಬೇರೆ ಕಳಿಸ್ಬಿಡ್ತಾರೆ. ಪವರ್ ಪ್ಲೇಲೇ 80-90 ರನ್ನ ಚಚ್ಬಿಟ್ರೆ ಮಕ್ಕಡೆ ಮಲ್ಕೊಂಡಂಗೆ ನಾವು. ಸೊ ಸಿರಾಜ್ ಅಣ್ಣ, ವೈಶಾಖ್ ಅಣ್ಣ ಅಥವಾ ದಯಾಳಣ್ಣ, ಆಕಾಶ್ ದೀಪಣ್ಣ ಯಾರು ಬರ್ತಾರೋ ಗೊತ್ತಿಲ್ಲ ಪ್ಲೇಯಿಂಗ್ 11ಗೆ. ನೀವೇನು ಮಾಡ್ತಿರೋ ಗೊತ್ತಿಲ್ಲ. ಬೌಲಿಂಗ್ನ ಚೆನ್ನಾಗಿ ಮಾಡಲೇಬೇಕು. ಮ್ಯಾಚ್ ಗೆಲ್ಲಬೇಕು ಅಂದರೆ ಅದು ಬೌಲಿಂಗಿಂದ ಮಾತ್ರನೇ ಸಾಧ್ಯ. ಬ್ಯಾಟಿಂಗ್ನಲ್ಲಿ ಯಾರಾದರೂ ಒಬ್ಬರು ಹೊಡಿತಾರೆ. ಬೌಲಿಂಗ್ನಲ್ಲಿ ಕರಾಮತ್ ಮಾಡಲೇಬೇಕು. ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋಕ್ಕೆ ಇನ್ನೂ ಚಾನ್ಸ್ ಇದೆ. ಅದು ಬೇರೆಯವ್ರ ಟೀಮ್ಗಳು ಯಾವ ಥರ ಆಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಮಿಕ್ಕಿರೋ ಎಲ್ಲ ಮ್ಯಾಚ್ನೂ ಗೆದ್ರೂ 16 ಪಾಯಿಂಟ್ಸ್ ಸಿಗುತ್ತೆ. ಆದರೆ 16 ಪಾಯಿಂಟ್ಸು ಪಕ್ಕಾ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಪ್ಲೇ ಆಫ್ಗೆ ಅಲ್ಲಿ ರನ್ ರೇಟ್ ಮ್ಯಾಟರ್ಗೆ ಬಂದೇ ಬರುತ್ತೆ. ಸೊ ನೀವು ಫಸ್ಟ್ ಮಾಡ್ಕೋಬೇಕಾಗಿರೋದೆ ನಿಮ್ಮ ಸೊಟ್ಟಿಗಿರೋ ರನ್ ರೇಟ್ನ ನೆಟ್ಟಿಗೆ ಮಾಡ್ಕೋಬೇಕಾಗುತ್ತೆ. ನೀವು ಯಾವುದೇ ಮ್ಯಾಚ್ನ ಗೆದ್ರೂ ಬಿಗ್ ಮಾರ್ಜಿನಲ್ಲಿ ಗೆಲ್ಲಬೇಕಾಗುತ್ತೆ. ಚೇಸ್ ಮಾಡೋಕ್ಕೆ ಅಂತ ನಿಂತರೆ ಸ್ವಲ್ಪ ಓವರ್ ಸ್ಪೇರ್ಸ್ನ ಇಟ್ಕೊಂಡು, ಸ್ವಲ್ಪ ವಿಕೆಟ್ ಸ್ಪೇರ್ಸ್ನ ಇಟ್ಕೊಂಡು ಮ್ಯಾಚ್ ಗೆಲ್ಲಬೇಕಾಗುತ್ತೆ. ಅಥವಾ ಡಿಫೆಂಡ್ ಮಾಡೋಕ್ಕೆ ನಿಂತರೆ ಒಂದು ಸ್ವಲ್ಪ ಜಾಸ್ತಿ ರನ್ಸಿಂದ ಡಿಫೆಂಡ್ ಮಾಡಬೇಕಾಗುತ್ತೆ. ಈ ಥರ ಮಾಡಿದ್ರೆ ನಿಮ್ಮ ರನ್ ರೇಟು ಒಂದು ಸ್ವಲ್ಪ ನೆಟ್ಟಾಗಾಯಿತು ಅಂದರೆ ಅಟ್ಲೀಸ್ಟ್ 16 ಪಾಯಿಂಟ್ಸ್ ಏನಾದರೂ ಬಂದರೆ ಆವಾಗ ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋ ಒಂದು ಚಾನ್ಸ್ ಇದೆ. ಇಲ್ಲ ಅಂದರೆ ನಾವು ಆಲ್ಮೋಸ್ಟ್ ಔಟ್ ಆಫ್ ದ ಟೂರ್ನಮೆಂಟ್ ಅಂತಲೇ ತಿಳ್ಕೊಳ್ಳೋದು. ಇದೊಂದು ಮ್ಯಾಚ್ ಡಿಸೈಡ್ ಮಾಡುತ್ತೆ ನಾವು ಟೂರ್ನಮೆಂಟಿಂದ ಹೊರಗೆ ಇರ್ತೀವ ಅಂತ. ಈ ಮ್ಯಾಚಲ್ಲಿ ಯಾವ ಥರ ಆಡ್ತಾರೆ ಅನ್ನೋದ್ರ ಮೇಲೆ RCB ಪ್ಲೇ ಆಫ್ಗೆ ಹೋಗ್ತಾರಾ ಇಲ್ವೋ ಅನ್ನೋದು ಎಲ್ಲರಿಗೂ ಗೊತ್ತಾಗೋಗುತ್ತೆ. ನಾವು ಪ್ಲೇಯಿಂಗ್ 11ನಲ್ಲಿ ಚೇಂಜ್ ಮಾಡೋಕ್ಕೆ ಏನೂ ಉಳಿದಿಲ್ಲ. ಅಲ್ಲಿ ಬೆಂಚಲ್ಲಿ ಕೂತಿರೋರು ಅಂದರೆ ಟಾಮ್ ಕರಣ್ ಅವರು ಒಬ್ಬರೇ. ಟೋಪ್ಲಿ ಜಾಗದಲ್ಲಿ ಟಾಮ್ ಕರಣ್ ಅವ್ರನ್ನ ತೊಗೊಂಬರ್ಬೋದು ಅಷ್ಟೇ. ಬಿಟ್ಟರೆ ಬೌಲಿಂಗಲ್ಲಿ ಆಯಿತು, ಬ್ಯಾಟಿಂಗಲ್ಲಿ ಆಯಿತು, ಅಲ್ಲಿ ಚೇಂಜ್ ಮಾಡೋಕ್ಕೆ ಏನೂ ಉಳಿದಿಲ್ಲ. ನನ್ನ ಪ್ರಕಾರ ಸೌರವ್ ಚೌಹಾಣ್ನ ಡ್ರಾಪ್ ಮಾಡಿ ಮನೋಜ್ ಬಾಂಡ್ಗೆಗೆ ಅವಕಾಶ ಕೊಟ್ಟರೆ ಕೊಡಬಹುದು. ಇಲ್ಲ ಅಂದರೆ ಸೌರವ್ ಚೌಹಾಣ್ ಜೊತೆನೇ ಕಂಟಿನ್ಯೂ ಮಾಡ್ತಾರೆ ಅಂತ ಅನಿಸುತ್ತೆ. ನನಗೇನೋ ಇವರು ಕರ್ನಾಟಕ ಪ್ಲೇಯರ್ಸ್ಗೆ ಅಷ್ಟು ಅವಕಾಶ ಕೊಡೋದಿಲ್ಲ RCB ಅವರು. ಅಟ್ಲೀಸ್ಟ್ ಮನೋಜ್ ಬಾಂಡ್ಗೆಗೆ ಇವಾಗಾದರೂ ಚಾನ್ಸ್ ಕೊಡಿ. ಏನಾದರೂ ಒಂದು ಮಾಡ್ತಾರ ನೋಡೋಣ. ವೀಲ್ ಜಾಕ್ಸ್ನಂತರೂ ಬಿಡಬೇಡಿ, ಕಂಟಿನ್ಯೂ ಮಾಡಿ. ಅದು ಅನ್ಫಾರ್ಚುನೇಟ್ ಡಿಸ್ಮಿಸಲ್ಲು. ವೀಲ್ ಜಾಕ್ಸು ಹೊಡಿಬಡಿ ಆಟಗಾರ, ಒಳ್ಳೆ ಇಂಟೆಂಟ್ ಇದೆ. ಅವರು ನಂಬರ್ 3 ಪೊಸಿಷನ್ಗೆ ಸೂಟ್ ಆಗ್ತಾರೆ. ನನಗೇನೋ ಈ ಮ್ಯಾಚ್ ಅವರಿಂದ ರನ್ಸ್ ಬರುತ್ತೆ ಅಂತ ಅನಿಸುತ್ತೆ. ದಯವಿಟ್ಟು ಇಲ್ಲಿಂದ ನೀವು 2016ನ ರೆಪ್ಲಿಕೇಟ್ ಮಾಡೋಕ್ಕೆ ಚಾನ್ಸ್ ಇದೆ. ದಯವಿಟ್ಟು 2019ನ ರಿಪೀಟ್ ಮಾಡಬೇಡಿ. ಫ್ಯಾನ್ಸ್ಗಳೆಲ್ಲ ಕೇಳ್ಕೊಳ್ಳೋದಿಷ್ಟೇ, ನೀವು ಸೋಲ್ತೀರಾ ಅಟ್ಲೀಸ್ಟ್ ಫೈಟ್ ಕೊಡಬೇಕು. ಲಾಸ್ಟ್ ಮ್ಯಾಚ್ ಏನು ಆಡಿದ್ರಲ್ಲ ಆ ಥರ. ನೀವು ಹೀನಾಯವಾಗಿ ಸೋಲ್ತೀರಾ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅಭಿಮಾನಿ. ಮ್ಯಾಕ್ಸ್ವೆಲ್ ಏನಾದರೂ ಪ್ಲೇಯಿಂಗ್ 11ಗೆ ವಾಪಸ್ ಬರ್ತಾರಾ ಇಲ್ವಾ ಅಂತ ಡೌಟ್ ಇದೆ. ಯಾಕಂದರೆ ಸುಮಾರು ರಿಪೋರ್ಟ್ಸು ಆ ಕಡೆ ಈ ಕಡೆ ರೂಮರ್ಸ್ ಎಲ್ಲ ಬರ್ತಾ ಇದೆ. ಅವರು IPL ಇಂದನೇ ರೋಲ್ಡ್ ಔಟ್ ಆದ್ರು ಅಂತ. ಬಟ್ ಅವರಿನ್ನ ರೋಲ್ಡ್ ಔಟ್ ಆಗಿಲ್ಲ.
RCB ಅಫಿಷಿಯಲ್ಸ್ ಇನ್ನೂ ಕನ್ಫರ್ಮ್ ಮಾಡಿಲ್ಲ. ಅವರು ಪ್ರಾಕ್ಟೀಸ್ನ ಮಾಡ್ತಾ ಇದ್ದಾರೆ ಇನ್ನು. ನನಗೆಲ್ಲ ಈ ಮ್ಯಾಚ್ ಬಂದರೂ ಬರ್ಬೋದು ಅಂತ ಅನಿಸುತ್ತೆ. ಅವ್ರು ಬಂದರೆ ಯಾರ ಜಾಗದಲ್ಲಿ ಬರ್ತಾರೆ ಅನ್ನೋದೇ ಡೌಟು. ವೀಲ್ ಜಾಕ್ಸ್ನಂತೂ ಕೂರ್ಸೋಕ್ಕಾಗೋದಿಲ್ಲ, ಫಾಫ್ನಂತೂ ಕೂರ್ಸೋಕ್ಕಾಗಲ್ಲ. ಅಲ್ಲಿ ಬಂದರೆ ಟೋಪ್ಲಿ ಜಾಗದಲ್ಲಿ ಬರ್ಬೋದು ಅಷ್ಟೇ. ಲಾಕಿ ಫರ್ಗ್ಯೂಸನ್ ಅಂತೂ ಬಿಡೋಕ್ಕೆ ಚಾನ್ಸ್ ಇಲ್ಲ. ಅವರು ಲಾಸ್ಟ್ ಮ್ಯಾಚ್ ಓಡಿಸ್ಕೊಂಡಿದ್ರು 2 ವಿಕೆಟ್ನ ತೆಗೆದಿದ್ದಾರೆ, ಅದೇ ಜಾಸ್ತಿ ಆಯಿತು. ಬಿಟ್ಟರೆ ಟೋಪ್ಲಿ ಜಾಗದಲ್ಲೇ ಮ್ಯಾಕ್ಸ್ವೆಲ್ ಬರ್ಬೋದು, ಇಲ್ಲ ಅಂದರೆ ಸೇಮ್ ಪ್ಲೇಯಿಂಗ್ 11 ಕಂಟಿನ್ಯೂ ಆಗ್ಬೋದು. ಏನು ಮಾಡ್ತಾರೆ ಅಂತ ನೋಡೋಣ. ನಾಳೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಟಾಟಾ, ಬೈ ಬೈ.